ಮೈಸೂರು ಯುವ ದಸರಾ ಮಹೋತ್ಸವ ನಾಡಿದ್ದು ಆರಂಭವಾಗುತ್ತಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಇದೇ ತಿಂಗಳ 6ರಿಂದ 10ರವರೆಗೆ ಯುವ ದಸರಾ ನಡೆಯಲಿದೆ. ಪ್ರತಿನಿತ್ಯ 1 ಲಕ್ಷಕ್ಕೂ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯಿದ್ದು ಸಕಲ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದ್ದು ಮಹಿಳೆಯರ ಸುರಕ್ಷಿತ ಹಿತದೃಷ್ಟಿಯಿಂದ ಪ್ರತ್ಯೇಕ ಸ್ಥಳಗಳಲ್ಲಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. 1 ಲಕ್ಷಕ್ಕೂ ಹೆಚ್ಚು ಜನರು ಅಲ್ಲಿ ಸೇರ್ತಾ ಇದ್ದಾರೆ. ಅದರಲ್ಲಿ ಕೇವಲ ಒಂದು 4ರಿಂದ 5 ಸಾವಿರ ಮಾತ್ರ ಟಿಕೆಟ್ ಇಟ್ಟಿದ್ದೇವೆ. ಉಳಿದ 95,000ದಿಂದ 1 ಲಕ್ಷ ಜನರು ಉಚಿತವಾಗಿ ಬಂದು ನೋಡೋದಕ್ಕೆ ವ್ಯವಸ್ಥೆ ಇದೆ. ಯಾವುದೇ ಥರದ ಟಿಕೆಟ್ ಅವಶ್ಯಕತೆ ಇಲ್ಲ ಬಂದು ನೋಡೋದಕ್ಕೆ. ಸೊ ಯಾರ್ಯಾರು ಜನರು ಉಚಿತವಾಗಿ ವಿತೌಟ್ ಎನಿ ಪಾಸ್ ವಿತೌಟ್ ಎನಿ ಟಿಕೆಟು ಸಹ 95,000ದಿಂದ 1 ಲಕ್ಷ ಜನರು ಉಚಿತವಾಗಿ ಬಂದು ಯಾವುದೇ ಟಿಕೆಟ್ ಇಲ್ಲದೆ ನೋಡಬಹುದು. ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಉತ್ತನಹಳ್ಳಿ ಮೈದಾನದಲ್ಲಿ ಯುವ ದಸರಾ ಮಹೋತ್ಸವ ಆಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದ್ದು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸಂಚಾರ ನಿರ್ವಹಣೆ, ಮಹಿಳೆಯರ ಸಂರಕ್ಷಣೆ, ತುರ್ತು ಸೇವಾ ವ್ಯವಸ್ಥೆ ಸೇರಿದಂತೆ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 10ನೇ ತಾರೀಕುವರೆಗೂ ಉತ್ತನಹಳ್ಳಿಯಲ್ಲಿರುವ ಸ್ಥಳದಲ್ಲಿ ಯುವ ದಸರಾ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. 6ನೇ ತಾರೀಕಿಗೆ ಶ್ರೇಯಾ ಘೋಷಾಲ್ ಮತ್ತು ಅವರು ತಂಡದವರು, 7ನೇ ತಾರೀಕಿಗೆ ರವಿ ಬಸ್ರೂರು ಮತ್ತು ಅವರು ತಂಡದವರು, 8ನೇ ತಾರೀಕಿಗೆ ಬಾದ್ಶಾ ಮತ್ತು ಅವರು ತಂಡದವರು, 9ಕ್ಕೆ AR ರೆಹಮಾನ್ ಹಾಗೂ ತಂಡದವರು, ಹಾಗೂ 10ನೇ ತಾರೀಕು ಇಳಿಯರಾಜ ಹಾಗೂ ಅವ್ರ ತಂಡದವರು ಯುವ ದಸರಾದಲ್ಲಿ ನಮಗೆ ಕಾರ್ಯಕ್ರಮ ನೀಡಲಿದ್ದಾರೆ.